A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಮುರುಗಮಲ್ಲ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಕ್ಕೊತ್ತಾಯ ಗ್ರಾಮಸ್ಥರೊಂದಿಗೆ ಹೋರಾಟಕ್ಕಿಳಿದ ವೈಎನ್ ಮಂಜುನಾಥ್. ತಾಲೂಕಿನ ಮುರುಗಮಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯರಕೋಟೆ ಗ್ರಾಮದ ದೇವಸ್ಥಾನದ ಮುಂಭಾಗದಲ್ಲಿ ಸಾಮಾಜಿಕ ಹೋರಾಟಗಾರ ವೈಎನ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ಗ್ರಾಮಸ್ಥರು ಸತ್ಯಾಗ್ರಹ ನಡೆಸಿದರು. ಗ್ರಾಮದ ಅಭಿವೃದ್ಧಿ ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ನಮ್ಮ ನಡೆ ನಮ್ಮ ಗ್ರಾಮದ ಅಭಿವೃದ್ಧಿಯ ಕಡೆ, ನಮ್ಮ ಯುದ್ಧ ನಮ್ಮ ಗ್ರಾಮದ ಅಭಿವೃದ್ಧಿಯ ಯುದ್ಧ ಹಾಗೂ ಹೋದರೆ ಪ್ರಾಣ ಉಳಿದರೆ ಚರಿತ್ರೆ ಎಂಬ ಫಲಕಗಳನ್ನು ಹಿಡಿದು ಧರಣಿ ಕುಳಿತಿದ್ದರು. ಈ ವೇಳೆ ಮಾತನಾಡಿದ ವೈಎನ್ ಮಂಜುನಾಥ್ ಅವರು ಗ್ರಾಮಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಹಲವು ಹಂತಗಳಲ್ಲಿ ಹೋರಾಟಗಳನ್ನು ಮಾಡಿ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿತ್ತು. ಆದರೆ ಅಧಿಕಾರಿಗಳ ಉದಾಸೀನತೆಯಿಂದಾಗಿ ನಮಗೆ ಸೂಕ್ತ ಸ್ಪಂದನೆ ಸಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ 3ನೇ ಹಂತದ ಹೋರಾಟವಾಗಿ ಇಂದು ಬೆಳಗ್ಗೆ 6 ಗಂಟೆಯಿಂದ ಸತ್ಯಾಗ್ರಹ ಆರಂಭಿಸಲಾಗಿದೆ ಎಂದು ತಿಳಿಸಿದರು. ಮುಂದುವರೆದು ಮಾತನಾಡಿದ ಅವರು, ನಮ್ಮ ಬೇಡಿಕೆಗಳ ಕುರಿತು ಪಿಡಿಒ ಹಾಗೂ ಸ್ಥಳೀಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ಮುಂಬರುವ ಸೋಮವಾರದಂದು ಬೆಳಗ್ಗೆ 8 ಗಂಟೆಯಿಂದ ಉಪವಾಸ ಸತ್ಯಾಗ್ರಹವನ್ನು ಮುಂದುವರಿಸಲು ತೀರ್ಮಾನಿಸಲಾಗಿದ್ದು, ಅಧಿಕಾರಿಗಳು ತಕ್ಷಣವೇ ಗಮನ ಹರಿಸಿ ಸಮಸ್ಯೆಯನ್ನು ಬಗೆಹರಿಸಬೇಕು ಎಂದು ಆಗ್ರಹಿಸಿದರು. ನಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು 2 ಹಂತಗಳಲ್ಲಿ ಹೋರಾಟಗಳು ಮಾಡಿ ಸರ್ಕಾರದಿಂದ ಹಲವಾರು ರೀತಿಯಾದಂಥ ಒಂದು ಪತ್ರಗಳು ಬಂದಿತ್ತು. ಆ ಪತ್ರಗಳ ಬಗ್ಗೆ ನಮಗೆ ಉದಾಸೀನತೆಯನ್ನು ತೋರುವಂಥ ರೀತಿಗೆ ಇದನ್ನು ನೊಂದ ನಾವು 3ನೇ ಹಂತವಾಗಿ ಇವತ್ತು ಬಂದಿರುವಂಥ ಪತ್ರಗಳು ಗ್ರಾಮಸ್ಥರಿಗೆ ಮುಂದೆ ಚರ್ಚೆ ಮಾಡಿ ನಾವು ಮತ್ತೆ ಮುಂದಿನ ಹೋರಾಟ ಮಾಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ತಗೊಂಡಿದ್ವಿ. ಇವ್ರಿಗೆ ಇವಾಗ 2014ರಲ್ಲಿ ಹೋರಾಟ ಮಾಡಿದಾಗ ಗ್ರಾಮಸ್ಥರು ಬಂದಿದ್ದರು, 2025ರಲ್ಲೂ ಸಹ ಬಂದಿದ್ದರು. ಇವತ್ತು ನಮ್ಮ ಹೋರಾಟದಿಂದ ಏನು ಪ್ರತಿಫಲ ಆಯಿತು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಅವ್ರಿಗೆ ನಾನು ಉತ್ತರ ಕೊಡಬೇಕಾಗಿತ್ತು. ಆ ಒಂದು ಇದರಿಂದಲೇ ಇವತ್ತು ನಾವು ಹೋರಾಟ ಮಾಡಿದ್ದು. ನಾವು ಬೆಳಗ್ಗೆ ಮೊದಲನೇ ಹಂತವಾಗಿ ಬೆಳಗ್ಗೆ 6 ಗಂಟೆಯಿಂದ ಇವತ್ತು 8 ಗಂಟೆವರೆಗೂ ನಾವು ಈ ಒಂದು ಸತ್ಯಾಗ್ರಹ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳವರೆಗೂ ತಲುಪಿಸಬೇಕು ಅನ್ನೋವಂಥ ಉದ್ದೇಶದಿಂದ ನಾವು ಈ ಒಂದು ಸತ್ಯಾಗ್ರಹವನ್ನು ಮಾಡಿದ್ದೀವಿ. ಬೆಳಗ್ಗೆಯಿಂದನೂ ಗ್ರಾಮಸ್ಥರು ಬಂದು ಕೂತ್ಕೊಂಡು ಹೋಗ್ತಾಯಿದ್ರು. ಯಾಕಂದರೆ ಕೂಲಿ ಮಾಡೋವಂಥವ್ರು ಇಲ್ಲಿರುವಂಥದ್ದು 98% SC/STಗಳಾಗಿರೋದ್ರಿಂದ ಕೂಲಿ ಮಾಡಿದ್ರೇ ಇವರು ಜೀವನ ಆಗಿರ್ತದೆ. ಮತ್ತು ಬೆಳಗ್ಗೆ ನಮ್ಮ ಪೊಲೀಸ್ ಇಲಾಖೆಯವರು ಬಂದು ನಮಗೆ ಒಂದು ನೇರವಾಗಿ ಈ ಒಂದು ಗ್ರಾಮಸ್ಥರಿಗೆ ಸಿಗಬೇಕು ಅಂತ ಹೇಳ್ಬಿಟ್ಟು ನಾವು ಪಂಚಾಯಿತಿಯಲ್ಲಿ ಮೆಮೊರಾಂಡಮ್ ಕೊಟ್ಟಿದ್ವಿ. ಅದಕ್ಕೆ ತಕ್ಕಂತೆ ನಮ್ಮ PDO ಅಧಿಕಾರಿಗಳು ಸುರೇಶ್ ಸರ್ ಅವರು ಈ ಒಂದು ಗ್ರಾಮಕ್ಕೆ ಭೇಟಿ ಮಾಡಿ ಇಲ್ಲಿ ಮತ್ತೆ ಇನ್ನೊಂದು ಸಲ ಮೆಮೊರಾಂಡಮ್ ತಗೊಂಡು, ನಾನು ಈ ಪ್ರಾಮಾಣಿಕವಾಗಿ ಈ ಗ್ರಾಮಕ್ಕೆ ನೀವೇನು ಕೊಟ್ಟಿರ್ತೀರೋ ಆ ಕೆಲಸಗಳೆಲ್ಲ ಏನು ಗ್ರಾಮ ಪಂಚಾಯತ್ ನಮ್ಮ ವ್ಯಾಪ್ತಿಗೆ ಬರುವಂಥ ಎಲ್ಲ ಕೆಲಸಗಳು ಪ್ರಾಮಾಣಿಕವಾಗಿ ನಾನು ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿದ್ದಂಥ ಗ್ರಾಮಸ್ಥರಿಗೆ ಸ್ಪಷ್ಟವಾಗಿ ತಿಳಿಸ್ಬಿಟ್ಟು ಹೋಗಿದ್ದಾರೆ. ಇದು ಸಹಾಯವಾಗ್ತದೆ. ನಮ್ಮ ಒಂದು ಹೋರಾಟ 27/7/2026 ಏನು ಸೋಮವಾರ ಬೆಳಗ್ಗೆ 8 ಗಂಟೆಗೆ ಉಪವಾಸ ಸತ್ಯಾಗ್ರಹ ನಾವು ರೈತರ ಪರವಾಗಿ ನಾವು ಹೋರಾಟವನ್ನು ಮಾಡಲು ಸಿದ್ಧರಾಗಿರ್ತೀವಿ ಅಂತೇಳ್ಬಿಟ್ಟು ಮಾನ್ಯ ತಹಸೀಲ್ದಾರ್ ಅವರಿಗೆ 3 ಹಂತಗಳಾಗಿ ನಾವು ಅನುಮತಿಗೋಸ್ಕರ ಕೋರಿದ್ದೀವಿ. ಅವರು ನಾಳೆ ಏನಾದರೂ ಅವರ ಅನುಮತಿಯಿಂದ ಅವ್ರ ಕಡೆಯಿಂದ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಮ್ಮ ಒಂದು ಸ್ವಂತ ಬುಲೋರ ವಾಹನದಲ್ಲೇ ನಾವು ಕೂತ್ಕೊಂಡು ಮತ್ತು ಸರ್ಕಾರಕ್ಕೆ ತೊಂದರೆ ಆಗದಿರ ನಾವು ಏನು ನಮ್ಮ ಹೋರಾಟ ಏನಿದೆಯೋ ಅದರ ಮುಖಾಂತರ ನಾವು ಮುಂದುವರಿಸಲು ತೀರ್ಮಾನಿಸಿದ್ದೀವಿ. ಈಗಾಗಲೇ ಸರ್ಕಾರದಿಂದಲೇ ತಮ್ಮ ತಹಸೀಲ್ದಾರ್ ಅವರಿಗೆ ಈ ಗ್ರಾಮಗಳ ಮೂಲಭೂತ ಕೊರತೆ ಮತ್ತು ಸೌಲಭ್ಯಗಳ ಬಗ್ಗೆ ಆಯುಕ್ತಾಲಯದಿಂದ ಬೆಂಗಳೂರಿಂದನೇ ಪತ್ರ ನೇರವಾಗಿ ಬಂದು 8 ತಿಂಗಳು ಆಗ್ತಾಯಿದೆ, 8-9 ತಿಂಗಳು ಆಗ್ತಾಯಿದೆ. ಯಾವುದೇ ರೀತಿಯಾದಂಥ ಒಂದು ಕ್ರಮ ತಗೊಂಡಿಲ್ಲ. ಮತ್ತು ಇದು ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಸಚಿವರೇ ಬಂದು ಇಲ್ಲಿ ಯರಕೋಟೆ ಸುಮಾರು ಸಾವಿರಾರು ಜನ, ಲಕ್ಷಾಂತರ ಜನ ಸೇರುವಂಥ ಒಂದು ಪವಿತ್ರ ಯಾತ್ರಾ ಸ್ಥಳ. ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಇಲ್ಲಿ ತಂಗುದಾಣಗಳಿಲ್ಲ. ಅವರು ಸ್ನಾನ ಮಾಡಬೇಕಾದ್ರೆ ಶೌಚಾಲಯಗಳು ಮತ್ತು ಸ್ನಾನದ ಗೃಹಗಳು ವಸತಿ ಗೃಹಗಳು ಇರೋದಿಲ್ಲ. ಅವ್ರ ಗಮನಕ್ಕೆ ಈಗಾಗಲೇ ಕೊಟ್ಟಿದ್ದೀವಿ, ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಅದ್ರ ಬಗ್ಗೆ ನಮಗೆ ಇನ್ನೂ ಅದರ ಮಾಹಿತಿ ಇಲ್ಲ. ಮತ್ತು ಈ ಗ್ರಾಮಕ್ಕೆ ಪ್ರಮುಖ 4 ರಸ್ತೆಗಳು ಕೇಳಿದ್ದೀವಿ. ಮತ್ತು ಸುಮಾರು 50, 60, 100 ವರ್ಷಗಳಿಂದ ಆ ಭೂಮಿಗಳಲ್ಲಿ ವಾಸ ಮಾಡಿದ್ದಾರೆ. ಅವ್ರಿಗೆ ಮೂಲ ದಾಖಲೆಗಳಿಲ್ಲ. ಯರಕೋಟೆ ಗ್ರಾಮದ ಮರಪನಕೆರೆಯಲ್ಲಿ ಸುಮಾರು ಗ್ರಾಮಸ್ಥರಿಗೆ ಗದ್ದೆಗಳಿದೆ. ಅಲ್ಲಿ ಸುಮಾರು 100 ವರ್ಷಗಳಿಂದ ಅವರು ವ್ಯವಸಾಯ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ದಾಖಲೆಗಳಿಲ್ಲ.
ಮತ್ತು ಮನೆಗಳಿಗೆ ಸಂಬಂಧಪಟ್ಟಂಥ ದಾಖಲೆಗಳಿಲ್ಲ. ಇದೆಲ್ಲ ಈಗಾಗಲೇ ನಾವು ಕೊಟ್ಟಂಥ ಪಾದಯಾತ್ರೆ ಮುಖಾಂತರ ಹಲವಾರು ವಿಚಾರಗಳನ್ನು, ಮನವಿ ಪತ್ರಗಳನ್ನು ಈಗಾಗಲೇ ಸರ್ಕಾರ ಮಟ್ಟದಲ್ಲಿ ಇದ್ದಾವೆ. ಇವು ಮನವಿ ಮಾಡ್ತಾಯಿದ್ವಿ. ಮತ್ತು ಏನು ನಮ್ಮ ಹೋರಾಟ ಏನಿದೆಯೋ 33 ವರ್ಷಗಳು ಅಂತ ಹೇಳ್ಬಿಟ್ಟು ಕರಪತ್ರಗಳಿಗೆ ಮತ್ತು ವಿಡಿಯೋದಲ್ಲಿ ನಾವು ಹೇಳ್ಕೊಂಡು ಬಂದಿದ್ದೀವಿ. ಇವತ್ತು ಗ್ರಾಮಸ್ಥರಿದ್ದಾರೆ, ಇದು ಮಾಡಿಸಿನ ಅನುದಾನ ನಮಗೆ ಈ ಗ್ರಾಮಕ್ಕೆ ಒಂದು ಬೇಕಾಗ್ತದೆ. ಇದು ನೀವು ಕೊಡ್ತಾ ಇರೋದು ಯರಕೋಟೆಗಲ್ಲ, ಇಲ್ಲಿ ಮೂಲೆಗಳಿಂದ ಏನು ಕರ್ನಾಟಕ, ಆಂಧ್ರ, ತಮಿಳುನಾಡು, ಸುಮಾರು ಹೊರ ರಾಜ್ಯಗಳಿಂದ ಬರುವಂಥ ಭಕ್ತಾದಿಗಳು ಸಾವಿರಾರಲ್ಲ ಲಕ್ಷಾಂತರ ಜನ ಇವತ್ತು ಒಂದು ಸಂಪರ್ಕನೇ ಇದೆ. ಈ ಯರಕೋಟೆ ಗಂಗಮ್ಮ ಅಂದರೆ ಒಂದು ಚರಿತ್ರೆ ಇದೆ, ಯರಕೋಟೆಗೆ ಒಂದು ಸಂಪೂರ್ಣ ಒಂದು ವ್ಯಕ್ತಿತ್ವನೇ ಇದೆ. ಈ ಒಂದು ಯರಕೋಟೆ ಹಳ್ಳಿಯೇ ಇಲ್ಲ, ಇದೊಂದು ಯಾತ್ರಾ ಸ್ಥಳ. ಈ ಯಾತ್ರಾ ಸ್ಥಳಕ್ಕೆ ಏನು ಪ್ರವಾಸಿಗರು ಬರುವಂಥ ಜನರಿಗೆ ಸರ್ಕಾರದಿಂದ ಒಂದು ವಿಶೇಷ ಅನುದಾನಗಳು ಬೇಕು ಅಂತೇಳ್ಬಿಟ್ಟು ಈಗಾಗಲೇ ನಾವು 2 ಹೋರಾಟಗಳ ಮುಖಾಂತರ ತಿಳಿಸಿದ್ದೀವಿ, ಈಗಲೂ ತಿಳಿಸ್ತಾ ಇದ್ದೀವಿ. ದಯವಿಟ್ಟು ನಾವು ಸೀಮಗಾನಗುಟ್ಟೆ 27ನೇ ತಾರೀಕು ಉಪವಾಸತೆಗೆಲ್ಲ ನಾವು ಕೊಡ್ತೀವಿ. ಈ ಒಂದು ವಿಚಾರವನ್ನು ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ, ಜಿಲ್ಲಾಧಿಕಾರಿಗಳಿಗೆ ಮತ್ತು ರಕ್ಷಣಾ SP ಸಾಹೇಬರಿಗೆ, ತಹಸೀಲ್ದಾರ್ ಸಾಹೇಬರಿಗೆ, ಪಂಚಾಯತ್ ಮಟ್ಟದಿಂದ ಪಂಚಾಯತಿಂದ ರಾಜ್ಯ ಮಟ್ಟದವರೆಗೂ ಈ ವಿಚಾರವನ್ನು ನಾವು ಈಗಾಗಲೇ ಕೊಟ್ಟಿದ್ದೀವಿ. ತಾವು ದಯಮಾಡಿ ಜಿಲ್ಲಾ ಮಟ್ಟದಲ್ಲಿ ಎಷ್ಟೇ ಕೆಲಸಗಳಿದ್ರು ಅದರಲ್ಲಿ ಇದೊಂದು ಕೆಲಸ ಅಂತ ಹೇಳ್ಬಿಟ್ಟು ನಮ್ಮ బడవರ ಒಂದು మన ఈ దేవస్థానము ఇది చాలా ఫేమస్ చేస్తున్నారు ముందు ఇంకా వాళ్ళు ఇదంతా చేసుకొని ఇట్లా చేస్తూ ఉంటారు. అంటే మాకు ఈ రాజకీయాలు చాలా తెలియదు. మా సెక్షన్లు వేరే ల్యాండ్లకి ఎంత కావాలని చెప్తాము. ఇప్పుడు అంత మాత్రము మా మంజునాథ్ వాళ్ళు ఈ ఊరికి చాలా సహాయం చేయాలని నేను ఇంకా చాలా ఇది చేసుకొని ఉండరు సార్. ನಾವು ಜಮೀನು ಇಲ್ಲ ಸರ್ ಹೇಳ್ದಂಗೆ ಅದು ದರಖಾಸ್ತು ಇಟ್ಟಿದ್ವಿ. ಅದು ಯಾವುದೋ ಮುಖಾಂತರವಾಗಿ ಇವ್ರು ಹೇಳ್ದಂಗೆ ಅವ್ರಿಗೂ ಮಂಜು ಸರ್ ಹೇಳ್ದಂಗೆ ಅವ್ರು ಕೊಟ್ಟಿದ್ವಿ, ಇವ್ರು ಕೊಟ್ಟಿದ್ವಿ, ಹಿಂಗೆಲ್ಲ ಮಾತಾಡ್ತಾರೆ. ದರಖಾಸ್ತು ಇಟ್ಟಿದ್ವಿ, ಅದಕ್ಕೆ ಯಾವುದೂ ನಮ್ಮ ಜಮೀನು ಅಲ್ಲ ಇವರು ಸುಮಾರು ಮಾಡಿದ್ದಾರೆ. 30 ವರ್ಷ ಮಾಡ್ತಾನೆ ಇದ್ದಾರೆ, ಇನ್ನೂ ಮಾಡಬೇಕು. ಮಾಡ್ತಾನೆ ಇದ್ದಾರೆ, ಇವಾಗಲೂ ಮಾಡ್ತಾಯಿದ್ದಾರೆ, ಇನ್ನೂ ಮಾಡ್ತಾನೆ ಇದ್ದಾರೆ, ಇವಾಗೂ ಮಾಡ್ತಾನೆ ಇದ್ದಾರೆ. ಸ್ವಲ್ಪ 30 ವರ್ಷದಿಂದ ನಿಮ್ಮ ನಮ್ಮ ಊರಿಗೆ ಒಳ್ಳೆ ಅಭಿವೃದ್ಧಿ ತರಬೇಕು ಅಂದ್ಬಿಟ್ಟು ಮಾಡ್ತಾನೆ. ದಾರು ಅವು ಹಲ್ಲುಗಳು ಹೋಗೋ ದಾರಿ ಬೇರೆ ಇಲ್ಲ సార్ సార్ ప్రతి ఊరికి మంచి పని చేసినారు. పిల్లలకి చదివేదానికి, పెద్దోళ్ళకి బాగలేకుండా ఉంటే ఎటువంటి కారణానికి కానీ బాగా ఆదుకుంటాడు, బాగా ఇచ్చేస్తాను. నేను ఇంకా చేస్తూ ఉండదు. ప్రతి దేవస్థానం విషయం ప్రతి ఒక్కటి అనుకూలం చేస్తూ ఉండదు. ఇప్పుడు మాకు ఏమంటే ఇప్పుడు మంది నడుపుతూ ఉండేది జమీన్లు, దానికి ఏమి పత్రాలు లేవు. దాన్ని ఇంకా ఇప్పుడు అట్లే పంట నూరేళ్ళు ఇంకా మేము పంటలు పెడతాను. మేము దానికి దాంట్లో అవి కావాలా అని మాకు పన్నీళ్ళు కావాలని చెప్పి అడుగుతామని చెప్పి ఆ చిన్న అడుగుతాను. మీకు రెడీ చేయిస్తానప్ప, మీకు కావాల్సి ఉండేది అని చెప్తా ఉన్నా. మీకు ఏం అనుకూలం కావాలో చేయిస్తాను అని చెప్తా ఉన్నా. ఎరకోట మా చిన్నోడు 30 ఏళ్ళ ఇంకా బాధపడుతూ ఉన్నాడు. దేవస్థానం గురించి, ఈ చెరువుల పనుల గురించి, రోడ్ల పనుల గురించి, దానికి పోరాడుతూ ఉన్నాడు. దేవస్థానం అభివృద్ధి చేసింది ఆశన్నోడే, ఫస్ట్ దీపం పెట్టింది ఆశన్నోడే, తేరు చేపించా, దేవస్థానం రెడీ అంతా చేపించినాడు. ఏమో ఇంకా ముందుకు బాగా చేయాలని చెప్పి అంటా ఉన్నాడు. మీరంతా నాకు తోడుంటే నేను ఇంకా ముందుకి అభివృద్ధి చేస్తాను అని చెప్పి చెప్తా ఉన్నారు సార్. పండ్లు, చెరువుల పండ్లు, కట్టు పండ్లు ఇట్లావంతా జమీన్ల గురించి, దాని గురించి అసీంగాని గుట్లో జమీన్లు కొన్ని ఉన్నాయి, అవి ఉలిపిచ్చిస్తాను అంటా ఉన్నాడు. దేవస్థానం గురించిను పుట్టించుకుంటా ఉన్నాడు. 30 ఏళ్ళ ఇంకా చిన్నోడు పెళ్లి కాకముందు ఇంకాను ఇదే సర్వీస్లోనే ఉన్నారు. జనాలకి ఆబ్దార్ చేయాలా నేను. మన ఊరు జనాలు పేదోళ్ళు, మన ఊర్లో బాగుండల్లా, కూలీ నాలికి పోకుండా మన ఊర్లోనే కూలీ నాలి చేసుకొని ఉండాలా అని చెప్పి చెప్తా ఉన్నారు సార్.